ಎಕ್ಸ್ಕ್ಯೂಸ್ ಮೀ. ಹಲೋ, ಮಾಮ್ ನೀವಾ? ಎಸ್, ನಾನೇ. ನೀವೇನಿಲ್ಲಿ? ಹಲೋ ಮೈ ಡಿಯರ್ ಸನ್, ನಾನು BCA ಮಾಡಿದ್ದೀನಪ್ಪ. ನಿಮ್ ತಂದೆ ಕಂಪ್ನಿ ಶುರು ಮಾಡಿದಾಗ ನಾನು ಕೆಲಸ ಮಾಡ್ತಿದ್ದೆ. ಇರ್ಬೋದು, ಆದ್ರೆ ನೀವು ಈಗ ಇಲ್ಲಿಗೆ ಬಂದಿರೋದು ಕೆಲಸ ಮಾಡೋಕ್ಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ನಿನಗೆ? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದು ಗೊತ್ತು. ಹಾ, ಯಾಕೆ? ನಾನು ಮೈನಾ ಹಿಂದೆ ಬಿದ್ದಿದ್ದೀನೋ ಇಲ್ವೋ ಅಂತ ಚೆಕ್ ಮಾಡಕ್ಕಲ್ವಾ? ಪುಷ್ಪಕ್, ಆಗೋಗಿರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ಬೇಡ. ನಾನು ಯಾವುದೇ ಸ್ಪೈ ಕೆಲಸ ಮಾಡೋದಕ್ಕಿಲ್ಲಿ ಬಂದಿಲ್ಲ. ಅರೆ, ಇಷ್ಟೊತ್ತಾದ್ರೂ ಯಾಕೆ ದೇವ್ರಿಗೆ ಹೂವ ಇಟ್ಟು ಪೂಜೆ ಮಾಡಿಲ್ಲ? ಇಷ್ಟು ದಿನ ಡ್ಯಾಡ್ ಹೇಳಿದ್ರು ಅಂತ ಮೈನಾ ಬಂದು ದೀಪ ಹಚ್ತಿದ್ಲು. ಆದ್ರೆ ಈಗ ಅವಳು ಇಲ್ಲಿ ಬರೋ ಹಾಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದಕ್ಕೆ ದೀಪ ಹಚ್ಚಿಲ್ಲ. ಅಷ್ಟೇ ತಾನೇ? ವೆಯ್ಟ್. ಆಂಟಿ, ನರ್ತನ, ಪುಷ್ಪಕ್ ಚೇಂಬರಿಗೆ ಬಾ. ಓಕೆ ಆಂಟಿ, ಬರ್ತೀನಿ. ಮಾಮ್, ಅವಳನ್ನ ಯಾಕೆ ಕರೀತಿದ್ದೀರಾ? ಅವಳನ್ನ ದೀಪ ಹಚ್ಚಕ್ಕೆ ಹೇಳ್ತೀರಾ? ಅವಳಿಗಿದೆಲ್ಲ ಬರಲ್ಲ ಮಾಮ್. ಬಾ ನರ್ತನ. ಹೇಳಿ ಆಂಟಿ. ನರ್ತನ, ಈಗಲೇ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಮೈನಾನ ಕರ್ಕೊಂಡ್ ಬಾ. ದೇವ್ರಿಗೆ ದೀಪ ಹಚ್ಚಲಿ. ಆಂಟಿ, ಮೈನಾನ ಆಕ್ಚುಲಿ ರಾಜೇಂದ್ರ ಅಂಕಲು ಮೈನಾನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಬರೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ. ಈಗ ನಾನು ಹೇಳ್ತಿದ್ದೀನಿ, ಮೈನಾ ದಿನ ಇಲ್ಲಿಗೆ ಬಂದು ದೇವ್ರಿಗೆ ದೀಪ ಹಚ್ಚಬೇಕು. ಇಟ್ಸ್ ಮೈ ಆರ್ಡರ್. ಸರಿ ಆಂಟಿ, ಕರಿತೀನಿ. ಆಂಟಿ ಏನೋ ಪ್ಲಾನ್ ಮಾಡಿದಾರಲ್ಲ, ಹೇಳೋದು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಮೈ ಫುಟ್. ಅವಳನ್ನ ಕರೆಯಕ್ಕೆ ನಾನು ಅವಳಿರೋ ಜಾಗಕ್ಕೆ ಹುಡ್ಕೊಂಡು ಹೋಗಿ ಅವಳನ್ನ ಕರ್ಕೊಂಡು ಬರ್ಬೇಕಂತೆ. ಹೇಳಿ ಮೇಡಮ್. ಸೌಪರ್ಣಿ ಕಾಂಟಿ ಬಂದಿದ್ದಾರೆ. ಮೈನಾನ ಪುಷ್ಪಕ್ ಚೇಂಬರ್ಗೆ ಬರೋದಕ್ಕೆ ಹೇಳಿದ್ದಾರೆ. ಏನೋ ಅವಳೇ ದೇವ್ರಿಗೆ ದೀಪ ಹಚ್ಬೇಕಂತೆ. ಅವಳು ದೀಪ ಹಚ್ಚಿದ್ರೆ ಮಾತ್ರ ದೀಪ ಉರಿಯೋದಂತೆ. ಅದಕ್ಕೆ ಇನ್ಮೇಲೆ ಅವಳೇ ಹಚ್ಬೇಕು, ಅದನ್ನ ಹೇಳಿ ಅವಳನ್ನ ಕರ್ಕೊಂಡ್ ಬಾ ಅಂತ ನನ್ನನ್ನು ಕಳಿಸ್ತಿದ್ದಾರೆ. ಏನ್ ಮೇಡಮ್ ಇದೆಲ್ಲ? ನಿಮ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹುಡುಗಾಟ ಆಡ್ತಿದ್ದೀರಾ? ಯಾಕೆ? ಮತ್ತಿನ್ನೇನ್ ಮೇಡಮ್, ಒಂದಿನ ಎಲ್ಲ ಹಾಗಂತೀರಾ, ಒಂದಿನ ಎಲ್ಲ ಹೀಗಂತೀರಾ. ನನ್ನನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ ಸಮಾಚಾರ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಮಗ, ನಂಗೇನೋ ಅಲ್ಲಿ ನಡೀತಿದೆ ಅಂತ ಅನ್ನಿಸ್ತಿದೆ. ನೋಡಿ ಬಾಲರಾಜ್, ಇದೇನ್ ನನ್ ಪ್ಲಾನ್ ಅಲ್ಲ, ಸೌಪರ್ಣಿ ಕಾಂಟಿ ಪ್ಲಾನು. ಏನ? ಮೈನಾನ ಪುಷ್ಪಕ್ ಸರ್ ಚೇಂಬರ್ ಕಳ್ಸೋದು ಸೌಪರ್ಣಿಕಾ ಮೇಡಮ್ ಪ್ಲಾನಾ? ಬಾಲರಾಜ್, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮೊದ್ಲು ನಾನು ಹೇಳ್ದಷ್ಟು ಮಾಡಿ. ಅಲ್ಲಿ ಏನ್ ನಡೆದ್ರು ನಿನಗೇನು? ಸುಮ್ಮನೆ ಕೆಲಸ ನೋಡ್ಕೊ, ಹೋಗು. ನೀವ್ ಈ ರೀತಿ ಎಲ್ಲ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಸ್ವಲ್ಪ ಜಾಗ ಬಿಡ್ತೀರಾ? ಕನ್ಫರ್ಮ್ ಮಗ, ಇಲ್ಲೇನೋ ಡ್ರಾಮಾ ನಡೀತಿದೆ. ಆಯ್ತಾಯ್ತು, ನಿನ್ ಕೆಲಸ ಮುಂದುವರ್ಸು. ಹಳ್ಳಿ ಬಟ್ಟೆ ಎಣ್ಸಿದ್ ಸಾಕು,
ಮೇಲ್ ಹೋಗಿ ಪುಷ್ಪಕ್ ಚೇಂಬರ್ಗೆ ಬೆಂಕಿ ಹಚ್ಚು. ಸರ್ ಅಂದ್ರೆ ದೇವ್ರಿಗೆ ದೀಪ ಹಚ್ಚು ಅಂದೆ. ಸೌಪರ್ಣಿಕಾ ಮೇಡಮ್ ಆರ್ಡರ್ ಆಗಿದೆ. ನಾನು ಹೋಗಕ್ಕಿಲ್ಲ ಸರ್. ಏನ್ ಮೇಡಮ್, ನೀವ್ ಹೀಗನ್ಬಿಟ್ರೆ ಹೇಗೆ ಹೇಳಿ? ನೀವು ದೀಪ ಹಚ್ಚಲಿಲ್ಲ ಅಂದ್ರೆ ಈ ಗಾರ್ಮೆಂಟ್ಸ್ ಬೆಳಗೋದಾದ್ರೂ ಹೇಗೆ? ನೀವಿರೋದ್ರಿಂದಾನೇ ನಮ್ ಗಾರ್ಮೆಂಟ್ಸ್ ಉದ್ಧಾರ ಆಗ್ತಿರೋದು. ದಯವಿಟ್ಟು ಹಚ್ಚೋಗಿ ಮೇಡಮ್, ಪ್ಲೀಸ್ ಮೇಡಮ್. ಏಯ್ ಹಚ್ಚೋಗೆಲೇ. ಈ ಚೆಕ್ ಮಾಡ್ತೀರಿ ಉಷಾಕ? ಮೈನಾ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಧ್ರುವ ಅವ್ರೆ, ನಾನು ಹೋಗಕ್ಕಿಲ್ಲ. ಒಂದೊಂದ್ಸಲಿ ಹೋಗ್ ದೀಪ ಹಚ್ಚು ಅಂತ ಹೇಳ್ತಾರೆ, ಒಂದೊಂದ್ಸಲಿ ಅಲ್ಲಿ ಕಾಲ ಇಡ್ಬೇಡ ಅಂತ ಹೇಳ್ತಾರೆ. ಇವಾಗ ಹೋಗಿ ದೀಪ ಹಚ್ಚು ಅಂತ ಹೇಳ್ತಿದ್ದಾರೆ. ಅಲ್ಲ, ನನ್ನನ್ನು ಇವ್ರು ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ? ಮೈನಾ ಅವರೇ, ಬೇಡ ಅಂದವ್ರೆ ಮತ್ತೆ ದೀಪ ಹಚ್ಚಕ್ ಕರಿತಿದ್ದಾರೆ ಅಂದ್ರೆ ಅಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅಂತ ಅರ್ಥ. ಹೋಗ್ ದೀಪ ಹಚ್ಚಿ. ಇಲ್ಲ ಧ್ರುವ ಅವ್ರೆ, ದೇವ್ರಿಗೆ ದೀಪ ಹಚ್ಬೇಕು ಅಂದ್ರೆ ಮೊದಲು ಮನ್ಸು ಪ್ರಶಾಂತವಾಗಿರ್ಬೇಕು. ನಾವು ಬೇಡ್ಕೊಳ್ಳೋದು ದೇವ್ರವರೆಗೂ ಸಲ್ಬೇಕು. ಅಲ್ಲಿಗೆ ಹೋಗೋಕೆನೆ ನನಗೆ ಹಿಂಸೆ ಆಗ್ತೈತೆ. ಆ ಹಿಂಸೆನಲ್ಲಿ ಹೋಗಿ ದೀಪ ಹಚ್ಚಿದ್ರೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಮೈನಾ ಅವರೇ ಬನ್ನಿ. ಮೈನಾ ಅವರೇ, ನಾನು ಹೇಳಕ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಕರ್ತವ್ಯ ನೀವು ಮಾಡಿ. ಇವಾಗ ಹೋಗಿ ದೀಪ ಹಚ್ಚಿ, ಇಲ್ಲಾಂದ್ರೆ ಪುಷ್ಪಕ್ ಸರ್ ಬೇಜಾರ್ ಮಾಡ್ಕೋತಾರೆ. ಇದೊಳ್ಳೆ ಸರಿ ಹೋಯ್ತಲ್ಲ. ಅವ್ರಿಗೆ ಬೇಜಾರಾಗುತ್ತೆ ಅಂತ ನಾನ್ ಹಿಂಸೆ ಅನ್ಭವ್ಸಕ್ಕಾಯ್ತದ? ಇವಾಗ ಹೋಗಿ ದೀಪ ಹಚ್ಚಿದ್ರೆ ನಾಳೆ ಎಲ್ಗಾದ್ರೂ ಬಾ ಅಂತ ಕರೀತಾರೆ, ನಾಡಿದ್ದು ಸಿನಿಮಾಗ್ ಹೋಗೋಣ ಬಾ ಅಂತಾರೆ, ಇನ್ನೊಂದ್ ದಿನ ಊಟಕ್ಕೆ ಹೋಗೋಣ ಬಾ ಅಂತಾರೆ. ಹಾಗಂತ ಅವ್ರು ಕರ್ದಿದ್ ಕಡೆ ಎಲ್ಲ ಹೋಗಕ್ಕಾಯ್ತದ? ಇಲ್ಲ ಮೈನಾ ಅವರೇ, ನಾನು ಇವಾಗ ಬರೀ ಹೇಳಿದ್ದು ಹೋಗಿ ದೇವ್ರಿಗೆ ದೀಪ ಹಚ್ಚಿ ಅಂತ. ಅವ್ರು ಕರ್ದಾಗೆಲ್ಲ ಹೋಗೋದಕ್ಕಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಧ್ರುವ ಅವ್ರೆ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವ್ರು ದಿನೇ ದಿನೇ ನನ್ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಮಾಡ್ಕೋತಿದ್ದಾರೆ. ಅದ್ ನಿಮಗ್ ಗೊತ್ತಾಗ್ತಿದ್ಯಾ? ನಾವ್ ಆ ಪ್ರೀತಿನ ಕಡಿಮೆ ಮಾಡ್ಬೇಕೆ ಹೊರತು ಜಾಸ್ತಿ ಮಾಡೋದಲ್ಲ. ಮೈನಾ ಅವರೇ, ಆತರ ಏನೂ ಆಗಲ್ಲ. ಆತರ ಆದಾಗ ನಾವು ನೋಡ್ಕೊಳ್ಳೋಣ. ಇವಾಗ ದೀಪ ಹಚ್ತಿರೋ ಹಚ್ಚಲ್ವೋ? ಹಚ್ಚಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮೈನಾ ಅವರೇ ನೋಡಿ, ಇವಾಗ ನೀವು ಒಂದ್ಸಲ ಹೋಗಿ ದೀಪ ಹಚ್ಬಿಟ್ಟು ಬಂದ್ಬಿಡಿ. ಆಮೇಲೆ ನಾವು ಅವ್ರ ಹತ್ರ ಪರ್ಸನಲ್ ಆಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಆ ನೆಪದಲ್ಲಾದ್ರೂ ಹೋಗ್ಬೋದು ಅಲ್ವಾ? ನೋಡಿ, ಅದಕ್ಕಾದ್ರೂ ನೀವು ಇವಾಗ ಹೋಗಿ ದೀಪ ಹಚ್ಚಲೇಬೇಕು ಅದೇನೋ ನಿಜ ಅಲ್ವಾ? ಅರ್ಥ ಆಯ್ತಲ್ವಾ? ಇವಾಗ ಹೋಗಿ ದೀಪ ಹಚ್ಚಿ. ಏನೊಂದ್ ಹೇಳಿ ಒಪ್ಸ್ಬಿಡ್ತೀರಾ ಅಲ್ವಾ? ಒಟ್ನಲ್ಲಿ ಎಲ್ರು ನಿಮ್ ಮಾತೆ ಕೇಳ್ಬೇಕು, ನೀವ್ ಮಾತ್ರ ಯಾರ ಮಾತು ಕೇಳ್ಬೇಡಿ. ಅಯ್ಯೋ, ನಾನು ನಿಮ್ ಮಾತಿನ ಕೇಳ್ತೀನಿ. ನೀವ್ ಹೋಗಿ ಇವಾಗ. ಹಾಗಾದ್ರೆ ನೀವು ನಿಮ್ ಮನೆಗೆ ಹೋಗಿ. ಇವಾಗ ಆ ವಿಚಾರ ಯಾಕೆ? ಆಮೇಲೆ ಮಾತಾಡೋಣ. ನೀವ್ ಹೋಗಿ ಮೊದ್ಲು.